ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ನರಸಾಪುರ ಹೋಬಳಿ, ಚೌಡದೇನಹಳ್ಳಿ ಎಲ್ಲ ಗ್ರಾಮಸ್ಥರಿಂದ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ, ಈ ದಿನ ಏನಕ್ಕೆ ಸೇರಿದ್ದೀವಿ ಅಂತ ಅಂದರೆ 30 ವರ್ಷಗಳಾಗಿತ್ತು. 1995ರಲ್ಲಿ ಸನ್ಮಾನ್ಯ ದಿವಂಗತ ಬೈರೇಗೌಡರು ಕೃಷಿ ಸಚಿವರಾಗಿದ್ದಾಗ ಊರ್ ದೇವರ ಮತ್ತು ಬಂಡಿ ದೇವರ ಅನ್ನೋ ಒಂದು ಕಾರ್ಯಕ್ರಮ ನಡೆದಿತ್ತು. ಈಗ 2025 ಏಪ್ರಿಲ್ 18ರಿಂದ ಏಪ್ರಿಲ್ 23ರವರೆಗೂ 29 ವರ್ಷಗಳಾದ ನಂತರ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರು ಇದನ್ನು ಉದ್ಘಾಟನೆ ಮಾಡಿ 5 ದಿನ ಸತತವಾಗಿ ಊರಲ್ಲೇ ಇದ್ದು ಪ್ರತಿ ದೇವರಿಗೂ ದೀಪಗಳನ್ನು ಮಾಡಿ ಬೆಳಗಿ ನಿನ್ನೆ ಮುಗಿಸಿದ್ದೀವಿ. ಈಗ ಎಲ್ಲ ಬಂದಿರುವಂತಹ ನೆಂಟರಿಷ್ಟಗಳಿಗೆ ಮತ್ತೆ ಗ್ರಾಮಸ್ಥರಿಗೆ ಒಂದು ಔತಣ ಕೂಟ, ಒಂದು ಬಾಡೂಟ, ನಿನ್ನೆ ಸುಮಾರು ಒಂದು 200-250 ಕುರಿನ ಹೊಡೆದು ಪ್ರತಿಯೊಬ್ಬರಿಗೂ, ಪ್ರತಿ ಮನೆಯಲ್ಲೂ ಈ ಜಾತಿ ಜನಾಂಗ ಅನ್ನೋದಿಲ್ಲ, ಎಲ್ಲರೂ ಊರಬ್ಬ ಅಂತ ಸೆಲೆಬ್ರೇಟ್ ಮಾಡಿ ಇವತ್ತು ಎಲ್ಲರಿಗೂ ಬಾಡೂಟ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸುಮಾರು ಒಂದು 25,000-30 ಸಾವಿರ ಜನಕ್ಕೆ ಚೌಡದೇನಹಳ್ಳಿ ಗ್ರಾಮಸ್ಥರಿಂದ ಊಟ ಇವತ್ತು ಸೌಲಭ್ಯ ಮಾಡಿಕೊಟ್ಟಿರ್ತಾರೆ. ಇದಕ್ಕೆ ನಮಗೆ ಶುರು ಅಂತ ಆಗಿದೆ ಎಲ್ಲಿ ಅಂತ ಅಂದ್ರೆ, ನಮ್ಮ ಕೃಷ್ಣ ಬೈರೇಗೌಡರು ಊರಬ್ಬ ಮಾಡಬೇಕು ಅಂತ ಸತತವಾಗಿ 2-3 ವರ್ಷದಿಂದ ಹೇಳ್ಕೊಂಡೇ ಬರ್ತಿದ್ರು. ಕಾರಣಾಂತರಗಳಿಂದ ಡಿಲೇ ಆಯಿತು. ಬಟ್ ಈ ವರ್ಷ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟು 5 ದಿನಗಳು ಸತತವಾಗಿ ಇಲ್ಲೇ ಇದ್ದು ಅವ್ರ ಕುಟುಂಬಸ್ಥರು ಎಲ್ಲರೂ ಇಲ್ಲೇ ಇದ್ದು ಚೆನ್ನಾಗಿ ನೆರವೇರಿಸಿಕೊಟ್ಟಿದ್ದಾರೆ. ನಾವು ಸುಮಾರು 6-7 ತಲೆಮಾರುಗಳಿಂದ ಇದೇ ಚೌಡದೇನಹಳ್ಳಿಯಲ್ಲಿ ಬದುಕ್ತಿರೋದು, ರಾಮಣ್ಣನವರ ಕುಟುಂಬ ಅಂತ ಅಂದ್ಬಿಟ್ಟು. ಅವರ ಬೈರೇಗೌಡರ ತಾಯಿ ಬಂದು ನಮ್ಮ ಮನೆಯ ಹೆಣ್ಮಗಳು, ನಮ್ಮ ತಾತ ಅವರ ಅಕ್ಕನ ಮಕ್ಕಳಾದ ಅವರು ಸೋದರ ಮಾವನವರು, ಅವರು ನೆರವೇರಿಸಿಕೊಟ್ಟಿದ್ದಾರೆ. ಇವತ್ತು ಎಲ್ಲರಿಗೂ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಬಂದು ನಮ್ಮೂರಲ್ಲಿ ದೀಪಗಳು ಮಾಡಿ, ಸೂಲೂರಾಗಿರ್ಬೋದು, ಚಕ್ಪುರ, ಬೆಳಮಾನಹಳ್ಳಿ, ಸುಮಾರು ಹಳ್ಳಿಗಳವರೆಲ್ಲ ಬಂದು ಇಲ್ಲೇ ದೀಪಗಳು ಮಾಡಿ ತುಂಬಾ ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿ ಒಂದು ತೊಂದರೆ ಆಗಲಿಲ್ಲ. ಎಲ್ಲ ಜನ ಬಂದು ಖುಷಿ ಪಟ್ಟು ಇವತ್ತು ಊಟಕ್ಕೆ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಇನ್ನು ಉಳಿದಂತ ಗ್ರಾಮಸ್ಥರು ಬಂದು ನಮ್ಮೂರಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕು. ಸೊ ಇದನ್ನ ಮಾಡಿಕೊಟ್ಟ ನಮ್ಮ ಕೃಷ್ಣ ಬೈರೇಗೌಡರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಸರ್, 18ರಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಅವತ್ತಿಂದ ಏನೇನು ಕಾರ್ಯಕ್ರಮ ಮುಂದುವರಿಸ್ಕೊಂಡಿದೆ? 18ನೇ ತಾರೀಕು ಕಂದಾಯ ಸಚಿವರಿಂದ ಪಾಟಪ್ಪನ ಗುಡಿಯಲ್ಲಿ ಬಟ್ಟೆಗಳ ಅರ್ಪಣೆ ಅಂತ ಅಲ್ಲಿ ಬಟ್ಟೆ ಇಟ್ಟು ಪೂಜೆ ಮಾಡ್ತಾರೆ 18ನೇ ತಾರೀಕು. 19ನೇ ತಾರೀಕು ವಿಘ್ನೇಶ್ವರನಿಗೆ ಫಸ್ಟ್ ದೀಪಗಳು ಮಾಡ್ತೀವಿ. ಯಾವುದೇ ಒಂದು ಕೆಲಸ ಆದ್ರೆ ವಿಘ್ನೇಶ್ವರನಿಂದ ಸ್ಟಾರ್ಟ್ ಆಗಬೇಕು. ಸೊ ಅಲ್ಲಿ ಫಸ್ಟ್ ದೀಪಗಳನ್ನು ಮಾಡಿ, ತದನಂತರ ಗೋಪಾಲ ಸ್ವಾಮಿ ಮತ್ತು ಆಂಜನೇಯನಿಗೆ ದೀಪಗಳನ್ನು ಮಾಡಿದ್ವಿ 19ನೇ ತಾರೀಕು. 20ನೇ ತಾರೀಕು ಬಂದು ನಲಗಂಗಮ್ಮ, ಸಪ್ಲಮ್ಮ, ಸಪ್ತಮಾತ್ರಿಕೆಯರು, ಇನ್ನು ಕೆಲವೊಂದು ದೇವರುಗಳಿಗೆ, ಟೋಟಲ್ 6 ದೇವರುಗಳಿಗೆ ಅವತ್ತು ದೀಪಗಳನ್ನು ಮಾಡಿ 21ನೇ ತಾರೀಕು ಉಟ್ಲು ಪೂಜೆ ಮತ್ತು ಗೋ ಪೂಜೆ ಅಂತ ಒಂದು ನಾಟಿ ಹಸುವಿಗೆ ಎಲ್ಲರ ಮನೆಯಲ್ಲೂ ಬಟ್ಟೆಯನ್ನು ಒದಿಸಿ ಊರೆಲ್ಲ ಓಡಾಡಿಸಿ ಹಸುವಿಗೆ ಎಲ್ಲರೂ ಪೂಜೆ ಮಾಡಿ, ತದನಂತರ ಉಟ್ಲು ಅಂದ್ರೆ ಮೇಲೆಗಡೆ ತಿರುಗೋ ಒಂದು ಕಂಬ ಇರುತ್ತೆ, ಅದಕ್ಕೆ ತೆಂಗಿನಕಾಯಿ ಕಟ್ತೀವಿ, ಮೊಳಕೆ ಕಟ್ತೀವಿ. ನಮ್ಮ ಕಂದಾಯ ಸಚಿವರು ಫಸ್ಟ್ ಆ ಮೊಳಕೆನ ಹೊಡೆದ್ರು. ಅದಾದ ನಂತರ ಊರಿನ ಗ್ರಾಮಸ್ಥರೆಲ್ಲರೂ ತೆಂಗಿನಕಾಯಿ ಎಳ್ನೀರನ್ನ ಹೊಡೆದು ಸಂಭ್ರಮಿಸಿ, ಮತ್ತು ಅವರ ಕಂದಾಯ ಸಚಿವರಿಂದ ಸಿಹಿ ಊಟ ಸುಮಾರು 2,000 ಜನಕ್ಕೆ ಊರಿನ ಮಧ್ಯದಲ್ಲಿ ಸಿಹಿ ಊಟ ಕೊಟ್ಟು ಎಲ್ಲರೂ ಖುಷಿ ಪಟ್ಟರು ಅವತ್ತು. ನೆಕ್ಸ್ಟ್ 22ನೇ ತಾರೀಕು ಅಂದ್ರೆ ನಿನ್ನೆ ಫಸ್ಟ್ ಬಂದು ಚೌಡೇಶ್ವರಿ ದೇವಿಗೆ ದೀಪಗಳಾಗಿ ಅಗ್ನಿಕುಂಡದಲ್ಲಿ ನಡ್ಕೊಂಡು ಬರ್ತಾರೆ. ಅದಾದ ನಂತರ ಪಟಾಲಮ್ಮ ದೇವಿಗೆ ದೀಪಗಳು ಮಾಡಿ, ನೀವೆಲ್ಲ ನೋಡಿರ್ತೀರ, ಕಂದಾಯ ಸಚಿವರೇ ಅಗ್ನಿಕುಂಡದಲ್ಲಿ ನಡ್ಕೊಂಡು ಬಂದ್ರು. ಅದಾದ್ಮೇಲೆ ರಾತ್ರಿ ಸುಮಾರು 9:00ವರೆಗೆ ಗಂಗಾದೀಪ ಅಂತ ಸ್ಟಾರ್ಟ್ ಆಗತ್ತೆ. ನಮ್ಮ ಮನೆಯಲ್ಲಿ ಲಾಸ್ಟ್ ದೇವರ ಬಂದಾಗ ಗಂಗಾದೀಪ ಅಂತ ದೊಡ್ಡ ಒಂದು ತಂಬಿಟ್ಟಿನ ದೀಪ ಮಾಡಿಕೊಂಡು ತಲೆ ಮೇಲೆ ಹೊತ್ಕೊಂಡು ಬರ್ತಾರೆ. ಸಾವಿತ್ರಪ್ಪನವರು ತಲೆ ಮೇಲೆ ಹೊತ್ಕೊಂಡು ಬಂದು ಗಂಗಾದೀಪ ಅಲ್ಲಿ ಗಂಗಾದೇವರಿಗೆ ಪೂಜೆ ನೆರವೇರಿಸಿ ಬಲಿ ಕೊಟ್ಟು ಗಂಗಾದೀಪ ದೇವರಿಗೆ ಅರ್ಪಣೆ ಮಾಡಿ ಮುಗಿದ ನಂತರ ಕುರಿನ ಬಲಿ ಕೊಡ್ತೀವಿ. ಅದಾದ್ಮೇಲೆ ಒಂದು 200 ಕುರಿ ಹೊಡೆದು ಇವತ್ತು ಬೆಳಗ್ಗೆ ಸುಮಾರು 4 ಗಂಟೆಯಿಂದ ಎಲ್ಲರ ಮನೆಯಲ್ಲೂ ಇವತ್ತು ಎಲ್ಲರಿಗೂ ಒಂದು ನಾನ್ ವೆಜ್ ಸ್ಮೆಲ್ಲು ಘಮ ಅಂತ ಬರ್ತಾ ಇದೆ. ಎಲ್ಲ ಹಳ್ಳಿಯವರು ಬಂದು ಇಲ್ಲಿ ಊಟ ಸವಿತಿದ್ದಾರೆ. ಸರ್, ಎಷ್ಟು ವರ್ಷ ಆಯ್ತು ಸರ್ ನಿಮ್ಮೂರಲ್ಲಿ ಜಾತ್ರೆ? ನಮ್ಮೂರಲ್ಲಿ 1995ರಲ್ಲಿ ಆಗಿದ್ದು, ಈಗ 2025ರಲ್ಲಿ ಅಂದ್ರೆ ಸುಮಾರು 29 ವರ್ಷಗಳಾಗಿದೆ. 29 ವರ್ಷ ಆದ ನಂತರ ಈಗ ಮಾಡ್ತಿದ್ದೇವೆ. ನಾಟಕೋತ್ಸವನು ಒಂದು ಜೋರಾಗಾಯ್ತು. ನಾಟಕ ಇಟ್ಕೊಂಡಿದ್ರು. ನಿನ್ನೆ ಅಲ್ಲ ಮೊನ್ನೆ ರಾತ್ರಿ ಸುಮಾರು 9:30-10 ಗಂಟೆಗೆ ಇಲ್ಲೇ ನಮ್ಮೂರಿನ ಚೌಡದೇನಹಳ್ಳಿ ಗೇಟ್ ಅಲ್ಲಿ ನಾಟಕ ಇಟ್ಕೊಂಡಿದ್ರು. ಬೆಳಗ್ಗೆ 5 ಗಂಟೆವರೆಗೂ ಸತತವಾಗಿ ಎಲ್ಲಾ ಕಲಾವಿದರು ಭಾಗವಹಿಸಿ ಚೆನ್ನಾಗಿ ನೆರವೇರಿಸಿಕೊಟ್ರು. ತುಂಬಾ ಜನ ಸೇರಿದ್ರು ನಾಟಕಕ್ಕೂ.
ಆಮೇಲೆ ಮುಂದೆ ಇದು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇದನ್ನ ನಾವು ಅಷ್ಟೇ ಇವ್ರು ನಮಗೆ ಏನ್ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಅಂದ್ರೆ ನಾವಿವತ್ತು ಮಾಡಿದೀವಿ, ನೆಕ್ಸ್ಟ್ ಯುವ ಪೀಳಿಗೆ ನೀವು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ನೆರವೇರಿಸ್ಕೊಂಡು ಹೋಗ್ಬೇಕು, ನಮ್ಮೂರಿನ ಹೆಸರು ಇದೇ ತರ ಇರಬೇಕು ಅಂತ ನಮಗೆ ಹಿರಿಯರು ತಿಳಿಸ್ಕೊಟ್ಟಿದ್ದಾರೆ. ನಾವು ಅದೇ ರೀತಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಇದನ್ನು ತಿಳಿಸಿ ಇವತ್ತು ಇನ್ನೊಂದು ವಿಶೇಷವಾಗಿ ಹೂ ಮುಡಿಸುವ ಕಾರ್ಯಕ್ರಮ ಅಂತ ಇದೆ. ಮಕ್ಕಳಿಗೆ ಮದುವೆ ಆಗ್ತಾ ಇರೋಂಥ ಮಕ್ಕಳಿಗೆ ಹೂ ಮುಡಿಸುವ ಕಾರ್ಯಕ್ರಮ ಅದನ್ನು ನೆರವೇರಿಸ್ಕೊಡ್ಲಾಗ್ತದೆ. ಇದು ಮುಂದಿನ ವರ್ಷ ಮಾಡೋದ? ಆಮೇಲೆ ವರ್ಷ ಮಾಡೋದಿಲ್ಲ. ಒಬ್ಬ ಪಂಡಿತರು ಆಗೋದು ಏನಂದ್ರೆ ಈಗಿರೋ ಯುವ ಪೀಳಿಗೆ ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಮದುವೆ ಆದ ನಂತರ ಅವರಿಗೆ ದ್ಯಾವ್ರ ಅಂತ ಕೊಡ್ತೇವೆ. ನಮ್ಮ ಸಂಪ್ರದಾಯದಲ್ಲಿ ದೊಡ್ಡ ದ್ಯಾವ್ರ ಅಂತ ಇರುತ್ತದೆ. ಅಂದ್ರೆ ತಲೆ ಮೇಲಿಂದ ದೀಪ ಇನ್ನೊಬ್ಬರಿಗೆ ಅವ್ರ ಸೊಸೆ ಅಂತವರಿಗೆ ಕೊಡ್ತೀವಿ. ಇದು 25-30 ವರ್ಷಕ್ಕೆ ಒಮ್ಮೆ ಮಾಡುವಂಥದ್ದು. ತಿರ್ಗಾ ಮತ್ತೆ 29 ವರ್ಷದ ಮೇಲೆ ಮಾಡೋದು. ಸುಮಾರು 25 ವರ್ಷ ಮೇಲೆ ಈಗಿರುವಂತ ಯುವಕರೆಲ್ಲ ಮದುವೆ ಆಗಿ ಅವರಿಗೆ ಮಕ್ಕಳಾಗ್ಬೇಕು ಅನ್ನೋದು ಮುಂದಿನ ಪೀಳಿಗೆಗೆ. ಸರ್, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಬಂದಿದ್ರು? ನಮ್ಮ ಕುಟುಂಬದಲ್ಲಿ ನಮ್ದು ರಾಮಣ್ಣನವರ ನಮ್ದು ರಾಮಣ್ಣನವರ ಕುಟುಂಬ ಅಂತ, ನಮ್ಮಲ್ಲಿ ಇಬ್ರು, ಒಂದು ಭೈರಪ್ಪನವರು ಅಂತ, ಇನ್ನೊಂದು ರಾಮೇಗೌಡರು ಅಂತ. ನಾವಿಬ್ರು ಅವತ್ತಿಂದ ಅಣ್ಣ ತಮ್ಮಂದ್ರು ಇದೇ ರೀತಿ ಇದೀವಿ. ಎಲ್ಲರೂ ನಮ್ಮ ಎಲ್ಲ ಸಂಬಂಧಿಗಳು ಸೇರಿ ಒಂದು 3-4 ಸಾವಿರ ಜನ ಬಂದಿದ್ರು. ಇವತ್ತು 1200 ಜನಕ್ಕೆ ಊಟ ಇಟ್ಕೊಂಡಿದ್ದೇವೆ. ಮೊನ್ನೆ ಸಿಹಿ ಊಟ ಆಗಿದೆ. ಇವತ್ತು ಎಲ್ಲರಿಗೂ ಒಂದು ನಾನ್ ವೆಜ್ ಊಟ ಮತ್ತು ಸಿಹಿ ಊಟ ಎರಡೂ ಅರೇಂಜ್ ಮಾಡಿದ್ದೇವೆ. ಇವತ್ತು ಒಂದು 1200ರಿಂದ 1500 ಜನ ಬರುವಂತ ಒಂದು ಅಪೇಕ್ಷೆ ಇಟ್ಕೊಂಡಿದ್ದೇವೆ. ನಮ್ಮೆಲ್ಲರಿಗಿನ್ನು ನಮ್ಮ ತಂದೆಗಿನ್ನು ದೊಡ್ಡವರು ಇವ್ರ ತಂದೆ, ಅವರ ಮೊದಲನೇ ಮಗ. ನಮಸ್ಕಾರ. ಚೋಡದನಹಳ್ಳಿ ಗ್ರಾಮದಲ್ಲಿ ಇದು 29 ವರ್ಷದ ನಂತರ ಇದೊಂದು ಏನು ಊರ್ದೇವರು ಬಂಡಿದೇವರು ಅಂತ ಎರಡೂ ಒಟ್ಟಿಗೆ ಸೇರಿ ಮಾಡ್ತಾ ಇರೋಂಥ ಒಂದು ಕಾರ್ಯಕ್ರಮ. ಅದರಲ್ಲೂ ಸಾವಿತ್ರಮ್ಮ ಬೈರೇಗೌಡರು ಅವರು ತುಂಬ ಶ್ರಮ ವಹಿಸಿದ್ದಾರೆ ಇದನ್ನು ನೆರವೇರಲಿಕ್ಕೆ. ಹಾಗೆ ಎಲ್ಲ ಊರಿನ ಹಿರಿಯರು, ಊರಿನ ಪ್ರತಿಯೊಬ್ಬರು ಸಹಕರಿಸಿದ್ದಾರೆ ಇದಕ್ಕೆ. ಇವತ್ತು ಅಂದರೆ ಕಡೆ ದಿನ, ಇವತ್ತು ವಿಶೇಷ ಔತಣಕೂಟ ಇದೆ. ಒಂದು ನಿರೀಕ್ಷೆ ಏನು ಅಂತಂದರೆ ಹೆಚ್ಚು ಕಡಿಮೆ ಒಂದು 50,000ದಿಂದ ಒಂದು 70,000 ಜನ ತನಕ ಸೇರುವ ನಿರೀಕ್ಷೆ ಇದೆ. ಸೊ ಎಲ್ಲರೂ ಬರಬೇಕು. ಎಲ್ಲರೂ ಬಂದಿದ್ದಾರೆ. ತುಂಬ ಚೆನ್ನಾಗಾಗಿದೆ. 5 ದಿನದಿಂದ ತುಂಬ ಚೆನ್ನಾಗಿ ನೆರವೇರಿತು ಕಾರ್ಯಕ್ರಮಗಳು. ಇನ್ನು ಇದೇ ರೀತಿ ನಮ್ಮ ಯುವ ಪೀಳಿಗೆ ಇವ್ರು ಏನಿದ್ದಾರೆ ಅವರು ಇದನ್ನು 30 ವರ್ಷದ ನಂತರ ಇದೇ ಥರ ನಡೆಸ್ಕೊಂಡು ಹೋಗ್ತಾರೆ ಅಂತ ಆಶಿಸ್ತಾ ಇದ್ದೀನಿ.